HK ನಾನ್ HK 2 ಎಕ್ಸಾಮ್ ಬರ್ದಿದ್ದೀನಿ. ಅದ್ರ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾರೆ ಕೇಳಿ ಫ್ರೆಂಡ್. ಹೇಳಿ. ನಮ್ದು ಆಗಸ್ಟ್ 2ನೇ ತಾರೀಕು ನಾವು ಬರ್ದಿದ್ದೀವಿ. ಹಾ. ಚೆನ್ನಾಗೇ ಆಯ್ತು. ಬಹಳ ಜನ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತಂದ್ರೆ ಅವ್ರಿಗೆ ಟೈಮ್ ಸಾತಿಲ್ಲ ಅಂತ. ಅಂದ್ರೆ ಮುಂಜಾನೆ ಮತ್ತ ಈವ್ನಿಂಗ್ ಇದ್ದವ್ರು ಓಕೆ, ನಾನ್ ಹೆಚ್ಚಿಗೆ ಒಬ್ಬರೇ ಬರ್ದವ್ರು ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಟೈಮ್ ಸಾತಿಲ್ಲ ಅವ್ರಿಗೆ ಮೇನ್ ಅಂತಂದ್ರೆ. ಯಾಕಂದ್ರೆ PC ಅಂತಂದ್ರೆ ಹಾಯ್ ಫ್ರೆಂಡ್, ನಿನ್ನೆ ಆಗಸ್ಟ್ 2ಕ್ಕೆ PC ಎಕ್ಸಾಮ್ ಮಾಡಿದಾಗ ಬಗ್ಗೆ ಚರ್ಚೆ ನಡೆಯುತ್ತಿದ್ವಿ. ನಮ್ಮ ಫ್ರೆಂಡ್ ಬಂದಿದ್ದಾನೆ. HK ನಾನ್ HK 2 ಎಕ್ಸಾಮ್ ಬರ್ದಿದ್ದಾನೆ. ಅದ್ರ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾರೆ ಕೇಳಿ ಫ್ರೆಂಡ್. ಹೇಳಿ. ನಮ್ದು ಆಗಸ್ಟ್ 2ನೇ ತಾರೀಕು ನಾವು ಬರ್ದಿದ್ದೀವಿ. ಹಾ. ಚೆನ್ನಾಗೇ ಆಯ್ತು. ಬಹಳ ಜನ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತಂದ್ರೆ ಅವ್ರಿಗೆ ಟೈಮ್ ಸಾತಿಲ್ಲ ಅಂತ. ಅಂದ್ರೆ ಮುಂಜಾನೆ ಮತ್ತ ಈವ್ನಿಂಗ್ ಇದ್ದವ್ರು ಓಕೆ, ನಾನ್ ಹೆಚ್ಚಿಗೆ ಒಬ್ಬರೇ ಬರ್ದವ್ರು ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಟೈಮ್ ಸಾತಿಲ್ಲ ಅವ್ರಿಗೆ ಮೇನ್ ಅಂತಂದ್ರೆ. ಯಾಕಂದ್ರೆ PC ಅಂತಂದ್ರೆ ಆನ್ಲೈನ್ ಕ್ವಶನ್ ಇತ್ತು ಮೇನ್ ಟ್ರೆಂಡ್. KPSC ದವ್ರು ಮಾಡ್ಬೇಕಾದ್ರೆ ಇವಾಗ KA ದವ್ರು 4 ಸ್ಟೇಟ್ಮೆಂಟ್ ಇಟ್ಟು ಮತ್ತೆ ಕೆಳಗೆ ಒಂದು 4 ಸ್ಟೇಟ್ಮೆಂಟ್ ತಗೊಂಡು ಓದಿ ಮಾಡೋಷ್ಟರಲ್ಲಿ ಹುಡುಗರಿಗೆ ಅಷ್ಟು ಆಗಿಲ್ಲ. ಯಾಕಂದ್ರೆ PC ಲೆವೆಲ್ ಓದೋರು SD ಲೆವೆಲ್ ಓದಂಗ್ ಆಗಿದೆ. ಇದೊಂಥರ ಎಥಿಕ್ಸ್ ಮೇಲೆ ಒಂದು 7 ಕ್ವಶನ್ ಬಂದಿದ್ದಾವೆ. ಮತ್ತೊಬ್ಬೊಬ್ರು ಹುಡುಗರು ಈಜಿ ಐತೆ ಅಂತ ಹೇಳ್ತಾರಲ್ಲ, ಮತ್ತೆ ಕ್ವಶನ್ ಪೇಪರ್ ಈಸಿ ಅಂತಂದ್ರೆ ಅವರು ತುಂಬಾ ಸೀನಿಯರ್ಸ್ ಇರ್ಬೋದು. ಅಂದ್ರೆ SDA ನೀವು ಯಾವಾಗಿಂದ ಓದಾಗ್ತೀರಿ ಇದು? ನಾವ್ ಒಂದ್ 2 ವರ್ಷ ಆಯ್ತು. 2 ವರ್ಷ. ನಾವು PC ಗಂತ ಅಷ್ಟೇ ಓದ್ತಾ ಇಲ್ಲ, ಹಂಗೆ SDA ಓದ್ತಾ ಇದ್ವಿ. ಅದ್ರ ಜೊತೆ ಇದನ್ನು ಆದ್ರೆ ನಿಮಗೆ ಈಜಿ ಆಗ್ಬೋದಲ್ಲ ಇದು SDA ಓದ್ತಿದ್ದವ್ರಿಗೆ? ನಮ್ಗೆ ಟೈಮ್ ಸಾತದ, ಹಂಗೇನಿಲ್ಲ. ಆದ್ರೆ ಇವಾಗ PC ಅಂತ ಏನ್ ಜನ ಓದಿದಾರ ಅವ್ರು, ಅವ್ರಿಗೆ ಇದು ತುಂಬಾ ಕಷ್ಟ ಆಗಿದೆ. ನನಗೆ ಗೊತ್ತು. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟು ಜನ ಇದಾರಲ್ಲ, ಎಲ್ಲರೂ ಕೇಳಿದ್ರೆ ಏನಂದ್ರೆ ಅವ್ರಿಗೆ ಟೈಮೇ ಸಾತಿಲ್ಲ. 30-40 ಅದು ಬಾಳ ಅಂದ್ರೆ ಒಂದು 60 ಕ್ವಶನ್ ಟಚ್ ಮಾಡೋರೆಲ್ಲೂ ಟೈಮ್ ಆಗಿದಂತೆ. ಅದ್ರಲ್ಲಿ ಮತ್ತೆ OMR ಅಲ್ಲಿ ತುಂಬಬೇಕಾದ್ರೂ ಮತ್ತೆ ಟೈಮ್ ಆಗಿದೆ ಅಂತಂದ್ರೆ ಅಲ್ಲಿ ಅರ್ಜೆಂಟ್ ಆಗ್ತದ. ಆಮೇಲೆ ಅದ್ರಾಗ ಬಾಳ ತಪ್ಪಾಗ್ಯಾವ ಅಂತ ಹೇಳಿದ್ರು. ಇವಾಗ ಅನಲೈಸ್ ಮಾಡಿದ್ ಹೆಂಗ ಅಂತಂದ್ರೆ ನಾವು 25-30 ಕ್ವಶನ್ ಅವರೇಜ್ ನಾವು ಕರೆಂಟ್ ಅಫೇರ್ಸ್ ಮೇಲೆ ನೋಡ್ತಿದ್ವಿ. ಕರೆಂಟ್ ಅಫೇರ್ಸ್ ಮೇಲೆ ಇಲ್ಲ ಈ ಸರಿ. ಏನಿಲ್ಲ ಒಂದು 10 ಕ್ವಶನ್ ಹಾಕ್ಯಾನ. 10 ಕ್ವಶನ್ ಅಲ್ಲೂ ಒಂದು 4-5 ಕ್ವಶನ್ ಅಷ್ಟೇ ಚೆನ್ನಾಗಿದಾವೆ. 5 ಕ್ವಶನ್ ಟಚ್ ಮಾಡಂಗೆ ಇಲ್ಲ. ಅವನು ಹಂಗೆ ಅದಾವ. ಈಗ ಅದೊಂದು ಚೇಂಜ್ ಆಯ್ತು. ಹಿಂಗೆ ಇದ್ರು ಇವಾಗ ಸ್ಟೇಟ್ಮೆಂಟ್ ಮೇಲೆ ಬಂದಿದ್ದೆ ಪ್ರಾಬ್ಲಮ್ ಆಗಿದೆ. ಇವಾಗ KPSC ಇಷ್ಟು ದಿನ ನಡ್ಸ್ಕೊಂಡ್ ಬಂದಿದ್ದೆ ಬೇರೆ. ಇವಾಗ ಇವ್ರು ಸಡನ್ ಆಗಿ ಚೇಂಜ್ ಮಾಡ್ಯಾರಲ್ಲ, ಹುಡುಗರು ತುಂಬಾ ನನ್ ಸ್ಕೋರು ಕಟ್ ಆಫ್ ಜಾಸ್ತಿ ನಿಂದಿರಬಹುದು ಅಂತ. ನಿಮ್ಗೆ ಎಷ್ಟಾಗಿದೆ ಸ್ಕೋರ್ ಇವಾಗ? ನಮ್ದೊಂದು 60 ಆಗಿದೆ. 60 ಆಗಿದೆ. ಕಟ್ ಆಫ್ ಎಷ್ಟು ನಿಂದಿರಬಹುದು ನಿಮ್ದು? ಈ ನಾನ್ HK ಬೇರೆ ಬರುತ್ತೆ, ಮತ್ತೆ HK ಬೇರೆನೂ ಬರುತ್ತೆ. ನಾನ್ HK ತುಂಬಾ ಟಫ್ ಇತ್ತು ಕ್ವಶನ್ ಪೇಪರ್. ಅಂದ್ರೆ HK ಇದ್ದವ್ರು ಪರವಾಗಿಲ್ಲ, ಯಾಕಂದ್ರೆ ಮಾರ್ನಿಂಗ್ ಅವ್ರಿಗೆ ಗೊತ್ತಾಯ್ತದೆ ಕ್ವಶನ್ ಪೇಪರ್ ಯಾವ ತರ ಬಿಡಿಸ್ಬೇಕು ಅಂತ. ಟ್ರಯಲ್ ಆದಂಗ ಆಯ್ತು. HK ಚೆನ್ನಾಗಿ ಮಾಡಿದಾರೆ, ನಮ್ಮ ಹುಡುಗರು ಮಾಡಿದಾರೆ. ನಾವು ಚೆನ್ನಾಗಿ ಮಾಡಿದ್ವಿ. ಮಾರ್ನಿಂಗ್ ಚೆನ್ನಾಗಿದೆ, ಚೆನ್ನಾಗಿದೆ. HK ಮಾತ್ರ 55-60 ಸ್ಕೋರ್ ಬಂದ್ರೆ ಫಿಸಿಕಲ್ ಆಗ್ಬಹುದು, ಬರ್ಬೋದು. ಅವ್ರು ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಈ ಫಿಸಿಕಲ್ ಏನೇನ್ ಫಿಸಿಕಲ್ ಅಂದ್ರೆ ಆಕ್ಟಿವಿಟಿ ಏನ್ ಇರ್ತಿದ್ವಿ? ಫಿಸಿಕಲ್ ಅಂದ್ರೆ ಫಿಸಿಕಲ್ ಅಲ್ಲ, ಅದ್ರ ಆಕ್ಟಿವಿಟಿ ಏನ್ ಇರ್ತಿದ್ವಿ? 6.5 ನಿಮಿಷದಲ್ಲಿ 16 ಮೀಟರ್ ಓಡ್ಬೇಕು. ಇವಾಗ ಕಟ್ ಆಫ್ ಹೇಳ್ಬಿಡ್ತೀನಿ ಫಸ್ಟ್. ನಾನ್ HK ಅಂತ ಟಫ್ ಇತ್ತು, ತುಂಬಾ ಕ್ವಶನ್ ಟಫ್ ಇತ್ತು. ಕರೆಕ್ಟ್ ಆಗಿ 70-80 ಕ್ವಶನ್ ಟಚ್ ಮಾಡಿದ್ರೆ ಅವ್ರು ಬೆಸ್ಟ್. 70-80 ಕ್ವಶನ್ ಟಚ್ ಮಾಡಿದ್ರೆ ಅವ್ರು ಬೆಸ್ಟ್. ಏನು 90-100 ಟಚ್ ಮಾಡಿರ್ತಾರ ತುಂಬಾ ಮೈನಸ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ತುಂಬಾ ಟಫ್. ಅವ್ರು KA ವಾಪಸ್ ಕೊಟ್ರೆ ಅವ್ರಿಗೆ ಬಿಡ್ಸಕ್ಕಾಗಲ್ಲ, ಯಾಕಂದ್ರೆ ಆ ತರ ಇದೆ ಅದು. ಮುಂದೆ 50 ಸ್ಕೋರ್ ಆಗಿದ್ರೆ ನಾನ್ HK ದವರು ಫಿಸಿಕಲ್ ರೆಡಿ ಮಾಡ್ಕೋಬಹುದು. ಯಾಕಂದ್ರೆ 45 SC ಕಾಸ್ಟ್ ಅಂತೂ ಒಂದು 45 ಹಂಗಾದ್ರು ಅವರು ಮಾಡ್ಬೋದು. 50 ಜನರಲ್ ಎಲ್ಲ ಹಿಡ್ಕೊಂಡು ಒಂದು 50+ ಸ್ಕೋರ್ ಆಗಿತ್ತು ಅಂದ್ರೆ ಫಿಸಿಕಲ್ ಇವಾಗಿಂದನೇ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಆಗಸ್ಟ್ 31ನೇ ತಾರೀಕು ನಾನ್ HK ತಾತ್ಕಾಲಿಕ ಅಂತ ಬಿಟ್ಟಾರಲ್ಲ. KA ಅವ್ರು ಮಾಡಿದ್ರೆ ಅದು ಆಲ್ಮೋಸ್ಟ್ ಫೈನಲ್ಲೇ ಇರುತ್ತೆ. 31ಕ್ಕೆ ನಡೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಅದು ಮಾಡೋದು ಒಳ್ಳೇದು. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ.